ಅವಘಡ ಜಾಲಿಬೆಂಚಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರ ಸಹೋದರ ರಾಜಾ ಸಂತೋಷ್ ನಾಯಕ್. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಗ್ರಾಮದ ಹಲವು ಮನೆಗಳು ಹಾನಿಯಾಗಿರುವ ಪರಿಣಾಮವಾಗಿ ಬುಧವಾರ ಬೆಳಗ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಡಾಕ್ಟರ್ ಸುಶೀಲಾ ಬಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗ್ರಾಮದಲ್ಲಿ ಅವರು ಮನೆ ಮನೆಗೆ ಭೇಟಿ ನೀಡಿ ವಿದ್ಯುತ್ ಅವಘಡ ಸಂಭವಿಸಿರುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯಿಂದ 2 ತಂಡಗಳನ್ನು ರಚಿಸಿ ಗ್ರಾಮದಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವಂತೆ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುರಪುರ ಶಾಸಕರ ಸಹೋದರ ರಾಜಾ ಸಂತೋಷ ನಾಯ್ಕ ಅವರು ಮಾತನಾಡಿ ಆದಷ್ಟು ಬೇಗ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು ಸೇರಿದಂತೆ ಹಾಗೂ ಮಹೇಶ್ ಯಾದವ್, ಸುಭಾಷ್ ಗುತ್ತೇದಾರ್, ಮಲ್ಲಣ್ಣ ಸಾಹುಕಾರ್, ಭೀಮಣ್ಣ ನಾಗನಟಗಿ, ಖಾದರ್ ಬಾಷಾ, ಮಲ್ಲಿಕಾರ್ಜುನ ಬಡಿಗೇರ್, ದತ್ತು ನಾಯಕ್, ನಾಗಪ್ಪ ನಾಯಕ್, ದೇವು ನಾಯಕ್, ಮಾಸೂಮ್, ಸನ್ನಿ ಯಾದವ್, ಹನುಮೇಶ್ ಕುರಿ, ವೆಂಕಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ್ ಯಾದವ್. ಎಲ್ಲೆಲ್ಲಿ ಬಹಳ ಹೈಟ್ ಕಡಿಮೆ ಇನ್ನೊಂದು ಸರ ಅಲ್ಲಿ ಈ ರೋಡ್ ಬರ್ತಾವ್ರಿ ಕೌಳಿ ಅಲ್ಲಿ ಅವ್ರು ನಮ್ದು ಒಂದು ಫೋನ್ ರೆಸ್ಪಾನ್ಸ್ ಇಲ್ಲ. ಆಮ್ಯಾಗ ಅವ್ರು ಏನಿದ್ದಾರೆ ಸರಿ ಮೇಡಮ್, ಒಟ್ಟು ಫೋನ್ ರೆಸ್ಪಾನ್ಸ್ ಒಂದು ಇದಾಗಿತ್ತಪ್ಪ ಅಂತಂದ್ರೆ ನಮ್ಗೆ ಮೇಡಮ್ ಕಾಲ್ ಇಷ್ಟ ಐತೆ ಒಂದು ರೆಸ್ಪಾನ್ಸ್ ಯಾರು ಇಲ್ಲಿ ಮೇಲ್ಗಡೆ ಬರ್ತಕ್ಕೂ ಕೆಳಗಡೆ ಆ ಕಂಬದಿಂದ ಈ ಕಡೆ ಬಂದೆ ನೋಡಿ, ಅದು ಕೆಳಗಡೆ ಇರೋದು 440 LT ಲೈನ್. ಅದು ಆ ಗಾಳಿ ಬಂದು 11 kV ಮತ್ತು LT ಲೈನ್ ಎರಡು ಕೂಡಿದಾಗ ಅದು ಡೈರೆಕ್ಟ್ 11 kV ಟ್ರಾನ್ಸ್ಫಾರ್ಮರ್ ಥ್ರೂ ಹೋಗಿ LT ಆಗಿ ಬರೋದು. ಅದು ಡೈರೆಕ್ಟ್ LT ಮೇಲೆ 11,000 ವೋಲ್ಟ್ ಪಾಸ್ ಆಗಿಬಿಟ್ಟು 11 kV ತಡೆಯೋದು ಕೆಪಾಸಿಟಿ ಮನೆಗಳು ಇದ್ರ ಮಟ್ಟಿಗೆ ಇರಲ್ಲ. ಹಾಗಾಗಿ ಎಲ್ಲ ಸರ್ವಿಸ್ ವೈರು ಕೆಲವೊಂದು ಟ್ರಿಪ್ ಆಗಬೇಕು ಮೇಡಮ್. ಅದೇ ನಾವು ಸ್ಟೇಷನಲ್ಲಿ ನಮ್ಮ RT ಎಕ್ಸ್ಪರ್ಟ್ ಇದ್ದಾರೆ, ಅವ್ರಿಗೆ ಕಳಿಸಿದ್ದೀವಿ, ಮಾಡ್ತಾ ಇದ್ದಾರೆ. ಬಟ್ ಟೈಮಿಂಗ್ ಅಲ್ಲಿ 5 ಸೆಕೆಂಡ್ಸ್ನಲ್ಲಿ ಟ್ರಿಪ್ ಆಗಬೇಕಾಗಿತ್ತು, ಆ ಟ್ರಿಪ್ ಆಗಿಲ್ಲ. ಏನು ಎಕ್ವಿಪ್ಮೆಂಟ್ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಅದು ಈ ನಡೆದ ಘಟನೆ ಬಗ್ಗೆ ನೀವು ಅಭಿಪ್ರಾಯ ಹೇಳ್ತೀರಾ? ನಿನ್ನೆ ದಿನಾಂಕ ಏಪ್ರಿಲ್ 8 ಸಂಜೆ ಸುಮಾರು 7:30 ಗಂಟೆ ಸಮಯದಲ್ಲಿ ಭಾರೀ ಗಾಳಿಯಿಂದ ಶೋರಾಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ವಿದ್ಯುತ್ ಅಪಘಾತ ಆಗಿರುವುದು ಮಾಹಿತಿ ಬಂದಿದೆ. ಆ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ನಾವು ತಹಸೀಲ್ದಾರರು ಮತ್ತು ನಮ್ಮ ಇಒ ತಾಲೂಕ್ ಪಂಚಾಯಿತಿಯವರಿಗೂ ಮತ್ತು ಜೆಸ್ಕಾಂ ಅವರಿಗೂ ಮಾತಾಡಿ ವಿಷಯದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಪಡೆದು ಮತ್ತು ಇವತ್ತಿನ ಬೆಳಿಗ್ಗೆ ಸಮಯದಲ್ಲಿ ನಮ್ಮ SC ಜೆಸ್ಕಾಂ ಮತ್ತು ಜೆಸ್ಕಾಂ ಸಬ್ ಡಿವಿಷನ್ ಅವರು ಇಬ್ಬರೂ ಬೆಳಿಗ್ಗೆ ಬಂದು ಡ್ಯಾಮೇಜ್ ಅಸೆಸ್ಮೆಂಟ್ ಎಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಜೊತೆಗೇನು ಸಹ ನಿನ್ನೆ ಆಗಿರ್ತಕ್ಕಂಥ ವಿದ್ಯುತ್ ಅಪಘಾತದಲ್ಲಿ ಸುಮಾರು 6 ರಿಂದ 7 ಜನಕ್ಕೆ ಅಲ್ಪ ಸ್ವಲ್ಪ ಗಾಯಗಳು ಆಗಿರುತ್ತವೆ. ಅದರ ಕುರಿತು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಆದರೂ ಸಹ ಇವತ್ತಿನ ದಿನ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ನಾವು ಮಾತನಾಡಿ ಈ ಗ್ರಾಮಕ್ಕೆ ಪ್ರತ್ಯೇಕವಾಗಿ 2 ತಂಡಗಳನ್ನು ರಚನೆ ಮಾಡಿ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಮನೆಗಳಲ್ಲಿ ಆ ಜನರಿಗೆ ಏನೇನು ಗಾಯಗಳಾಗಿರೋದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಪಾಸಣೆ ಮಾಡಿ ಆರೈಕೆ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಅದೇ ರೀತಿಯಲ್ಲಿ ನಿನ್ನೆ ಆಗಿರ್ತಕ್ಕಂತಹ ಘಟನೆಯನ್ನು ನಾವು ಪರಿಶೀಲಿಸಿದಾಗ ಲೋ ಟೆನ್ಷನ್ ವೈರು ಮತ್ತು ಹೈ ಟೆನ್ಷನ್ ವೈರು 2 ಕೊಲ್ಯೂಷನ್ ಆಗಿ ಅದನ್ನು ಇಮಿಡಿಯೇಟ್ ಆಗಿ ಜನರಲಿ ಆ ಥರ ಆಗಿದಾಗ ಅವರು ಮೇನ್ ಫೀಡರ್ನಲ್ಲಿ ಟ್ರಿಪ್ ಆಗಬೇಕು. ಬಟ್
ತಾಂತ್ರಿಕ ಕಾರಣಗಳಿಂದ ಆ ಟ್ರಿಪ್ ಆಗಲಿಲ್ಲ ಮತ್ತು ಮ್ಯಾನ್ಯುಯಲಿ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಅದನ್ನು. ಬಟ್ ಅಷ್ಟು ಒಳಗಡೆನೂ ಎಲ್ಲ ಮನೆಗಳಿಗೆ ಆ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಮನೆಗಳಲ್ಲಿಯೂ ಸಹ ಮೀಟರ್ಸ್ ಇರಬಹುದು ಅಥವಾ ಒಳಗೆ ಇರ್ತಕ್ಕಂಥ ಆಲ್ರೆಡಿ ಆಪ್ರೇಷನಲ್ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು ಎಲ್ಲ ಬೋರ್ಡಿಂಗ್ ಪಾಯಿಂಟ್ಸ್ ಎಲ್ಲನೂ ಸಹ ಸುಟ್ಟು ಹೋಗಿರುವುದು. ಅದರಲ್ಲಿ ಕೆಲವರು ಆ ಸಮಯದಲ್ಲಿ ಮನೆಯಲ್ಲಿ ಇದ್ದಾಗ ಅದರ ಸಂಪರ್ಕದಲ್ಲಿ ಬಂದಿರುವವರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿರ್ತವೆ. ಸೊ ಟ್ರಾನ್ಸ್ಫಾರ್ಮರ್ ಮೇಲೆ ಸುಮಾರು 100ರಿಂದ 120 ಮನೆಗಳು ಕನೆಕ್ಟೆಡ್ ಆಗಿರುವುದು ಮತ್ತು ಸುಮಾರು ವರ್ಷಗಳ ಹಿಂದೆ ಆ ಲೈನ್ಸ್ ಎಲ್ಲ ಹಾಕಿರುವುದನ್ನು ಸಹ ಮಾಹಿತಿ ಪಡೆಯಲಾಗಿದ್ದು. ಸೊ ಎಲೆಕ್ಟ್ರಿಕಲ್ ಡ್ಯಾಮೇಜಸ್ ಏನಾಗಿದೆ ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಇವತ್ತು ಅಸೆಸ್ ಮಾಡ್ತಾರೆ. ಅದೇ ರೀತಿಯಾಗಿ ಎಂಟೈರ್ ವೈರಿಂಗ್ ಏನಿದೆ ಅದ್ರ ಚೇಂಜ್ ಮಾಡೋಕ್ಕೂ ಎಸ್ಟಿಮೇಟನ್ನು ಸಹ ಇವತ್ತು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳು ಅದಕ್ಕೆ ಕ್ರಮ ಕೈಗೊಳ್ತಾರೆ. ಸೊ ಪೂರ್ಣ ಪ್ರಮಾಣದಲ್ಲಿ ನಿನ್ನೆ ನಡೆದಿರ್ತಕ್ಕಂತಹ ಘಟನೆ ಒಂದು ರೀತಿಯ ನಮಗೆ ಒಂದು ವಿಷಾದನೀಯಕರ ಸಂಗತಿ ಆಗಿದೆ. ಮತ್ತು ಇವತ್ತಿನ ಎಲ್ಲ ಡ್ಯಾಮೇಜಸ್ ನೋಡಿದರೆ ಸ್ವಲ್ಪ ಜನರು ಎಲ್ಲನೂ ಸಹ ಆಗಿರುವ ಘಟನೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಭಯಾನಕ ವಾತಾವರಣಕ್ಕೆ ಒಳಗಾಗಿದ್ದಾರೆ. ಸೊ ತಕ್ಷಣವೇ ನಾವೆಲ್ಲ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ.